ಯಾದಗಿರಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾನುವಾರ ನಡೆದ ಜಿಲ್ಲಾ ಮಟ್ಟದ ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಹಾಗೂ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಸಂಕಿನವರು ಚಾಲನೆ ನೀಡಿದರು. ಜಿಲ್ಲೆಯ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ನಮಸ್ಕಾರಗಳು. ಸೊ ಸ್ಪೋರ್ಟ್ಸ್ ಮೀಟ್, ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನಿಮ್ಮದು ನಡೀತಾ ಇದೆ. ನಮ್ಮ ಕಡೆಯಿಂದ ಮೇ ಬಿ ಒಂದೆರಡು ವಿಷಯ, ಯಾಕೆಂದರೆ ಸ್ಪೋರ್ಟ್ಸ್ ಈಸ್ ಅ ಗ್ರೇಟ್ ಬಾಂಡಿಂಗ್ ಎಕ್ಸಸೈಸ್. ಅಂದರೆ ನಿಮ್ಮಲ್ಲಿ ಭಾಳ ಕಾಂಪಿಟೇಷನ್ ಇರುತ್ತೆ, ಯಾರು ಫಸ್ಟು ನ್ಯೂಸ್ ಬ್ರೇಕ್ ಮಾಡ್ತಾ ಇದ್ದೀರಿ ಅಂತ, ಎಸ್ಪೆಷಲಿ ದೃಶ್ಯ ಮಾಧ್ಯಮದಲ್ಲಿ. ಸೊ ಈಗ ಅದೆಲ್ಲ ಮರೆತು ನೀಟಾಗಿ ಕ್ರಿಕೆಟು, ಕಬಡ್ಡಿ ಆಗಿರ್ಬೋದು, ಎಲ್ಲದರಲ್ಲೂ ತೊಡಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅದಲ್ಲದೆ ನಮಗೆ ಸ್ಪೋರ್ಟ್ಸಿಂದ ಏನು ಅಂದರೆ ಶಿಸ್ತು ಕಲಿಸುತ್ತೆ. ಯಾಕಂದರೆ ನಾವು ಟೈಮ್ನಲ್ಲಿ ಪ್ರತಿಯೊಂದು ಸ್ಪೋರ್ಟ್ಸ್ ಈಸ್ ಅಬೌಟ್ ಟೈಮಿಂಗ್. ಆ್ಯಂಡ್ ನೀವು ಯಾವಾಗ ಇದು ಯಾವ ರೀತಿ ಆಡಬೇಕು, ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿ ಯಾರು ಓಪನರ್ ಕಳಿಸ್ಬೇಕು, ಯಾರು ಮಿಡ್ಲ್ ಆರ್ಡರ್ ಕಳಿಸ್ಬೇಕು, ಎಲ್ಲರೂ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ, ಎಲ್ಲರೂ ಬೌಲಿಂಗ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಒಂದು ಸೆಲ್ಫ್ಲೆಸ್ನೆಸ್ಸು ಬರುತ್ತೆ. ಈಗ ಚೆನ್ನಾಗಿ ಆಡೋರಿಗೆ ಬಿಟ್ಕೊಡೋದಿರ್ಬೋದು ಅಥವಾ ಇನ್ನೊಬ್ಬರಿಗೆ ಇದು ಮಾಡೋದಿರ್ಬೋದು. ಸೊ ಆ ಒಂದು ಡಿಸಿಪ್ಲಿನ್ ಜೊತೆಗೆ ಟೀಮ್ ವರ್ಕ್, ಸೆಕೆಂಡ್ ಆಸ್ಪೆಕ್ಟ್ ಟೀಮ್ ವರ್ಕ್. ಅಂದರೆ ಒಂದು ಎಲ್ಲ ಕಬಡ್ಡಿಯಲ್ಲಿ ಎಲ್ಲರೂ ರೈಡ್ ಮಾಡಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ಸೊ ಅದೊಂದು ಇನ್ನು ಉಳಿದಂತೆ ಮುಖ್ಯವಾದ ಇದು ಈ ಸ್ಪೋರ್ಟ್ಸಿಂದ ಅಂದರೆ ನಮ್ಮ ಆರೋಗ್ಯದ ಒಂದು ವಿಷಯ. ಯಾಕೆಂದರೆ ಈಗಂತೂ ಗೊತ್ತಾಗ್ತಾ ಇದೆ, ಇವನ್ 10th 11th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಮಕ್ಕಳು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಪೋರ್ಟ್ಸ್ ಒಂದು ದೊಡ್ಡ ಒಂದು ಮಾಧ್ಯಮ ಅದು ನಮ್ಮ ಆರೋಗ್ಯಕ್ಕೆ. ಸೊ ನಾವು ನಿರಂತರವಾಗಿ ಯಾವುದಾದ್ರು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಜಾಗಿಂಗ್ ಇರ್ಬೋದು, ಯೋಗ ಇರ್ಬೋದು, ಅಥವಾ ಈ ಎಲ್ಲ ಕ್ರಿಕೆಟ್ ಇರ್ಬೋದು. ಬಿಕಾಸ್ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ನಾವು ಫುಟ್ಬಾಲ್ ಮೂಲಕ ಇನ್ನೂ ಬೇಗ ದೇವ್ರನ್ನ ಕಾಣ್ಬೋದು ಅಂತ. ಯಾಕೆಂದರೆ ನೀವು ಮನ ಎಲ್ಲ ಮರೆತು ನೀವು ಫುಟ್ಬಾಲ್ ಆಡಿದಾಗ ಅದು ಒಂಥರ ಆ ಕಾನ್ಸಂಟ್ರೇಷನಲ್ಲಿ ದೇವರಿಗೆ ಹತ್ರ ಆಗ್ತೀರಿ ಅನ್ನೋ ಆ ಒಂದು ಸಂದೇಶ. ಸೊ ಹಾಗಾಗಿ ಈ ಒಂದು ಒಳ್ಳೆಯ ಇದು ಆಯೋಜನೆ ಇದು. ಸೊ ನೀವೆಲ್ಲರೂ ಏನು ಎಲ್ಲದನ್ನು ಮರೆತು ನೀಟಾಗಿ ಅಂದರೆ ಬಾಡಿ, ಸೋಲ್ ಆ್ಯಂಡ್ ಮೈಂಡ್ ಅಂತಾರಲ್ಲ, ಆ ಥರ ತಮ್ಮನ್ನು ತೊಡಗಿಕೊಳ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಸ್ಪೋರ್ಟ್ಸ್ ಮೀಟ್ಗೆ ನನ್ನ ಬೆಸ್ಟ್ ವಿಷಸ್ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪೃಥ್ವಿ ಶಂಕರ್ ಸರ್ ಅವರೇ, ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಸಿದ್ದಪ್ಪ ಲಿಂಗೇರಿ ಅವರೇ ಹಾಗೂ ನನ್ನೆಲ್ಲ ಮಾತನಾಡ್ತಾರೆ. ನಾವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ 365 ದಿನಗಳ ಕಾಲ ನಾವು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡ್ತೀವಿ. ಒಂದು ದಿನವಾದರೂ ನಾವು ಕ್ರೀಡಾ ಚಟುವಟಿಕೆಗೆ ಮೀಸಲು ಇಡಬೇಕೆಂಬ ಉದ್ದೇಶದಿಂದಾಗಿ ನಾನು ಜಿಲ್ಲಾಧ್ಯಕ್ಷನಾದ ಮೇಲೆ ಕಳೆದ ಸತತವಾಗಿ 4 ವರ್ಷದಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಕ್ರೀಡೆಯಿಂದ ಕೂಡ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದ ನಾವು ಸದೃಢತೆಯಿಂದ ಇರಲು ಸಾಧ್ಯವಾಗ್ತದೆ. ಯಾಕಂದರೆ ಭಾಳಷ್ಟು ದಿನ ಬೆಳಗಾದರೂ ಕೂಡ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತೇವೆ. ಆ ಒಂದು ದಿನ ಆದರೂ ಒತ್ತಡದಿಂದ ಆಚೆಗೆ ಬರಬೇಕು ಅನ್ನೋದು ಉದ್ದೇಶದಿಂದಾಗಿ ನಾವು ಈ ಒಂದು ಕ್ರೀಡೆ ಆಯೋಜನೆ ಮಾಡುವ ಉದ್ದೇಶವಾಗಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವಸಾಮಾನ್ಯರಿಗೆ ಸಹಜವಾಗಿರ್ತದೆ. ಅದೆಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಮೂಲಕ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ನಾವು ಭಾಗವಹಿಸೋದ್ರ ಜೊತೆಗೆ ಇತರರು ಭಾಗವಹಿಸೋಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಕ್ರೀಡಾಕೂಟ. ಯಾಕಂದರೆ ಈ ಕ್ರೀಡೆಯಲ್ಲಿ ಕ್ರಿಕೆಟ್ ಇದೆ, ವಾಲಿಬಾಲ್ ಇದೆ, ಕಬಡ್ಡಿ ಇದೆ, 100 ಮೀಟ್ರ್ ಓಟ ಇದೆ, ಗುಂಡೆ ಎಸೆತ, ಚೆಸ್ಸು, ಕ್ಯಾರಮ್ ಎಲ್ಲ ವಿಭಾಗಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ. ಅಂದರೆ ಒಂದು ದಿನ ನಾವೆಲ್ಲರೂ ಸೇರಿ ಇದೊಂದು ರೀತಿ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ 9 ಉದ್ಘಾಟನೆ ಮಾಡೋಣ ಅಂತಿದ್ದೀವಿ ನಾವು. ನಾನು SP ಸರ್ ಅವರು ಅನಿವಾರ್ಯ ಕಾರಣದಿಂದ ಬೇರೆ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಟೈಮಿಂಗ್ ನಾವು ಬೆಳಿಗ್ಗೆ ಮಾಡ್ಕೊಂಡಿದ್ದೀವಿ. ಆ ಬಿಡುವಿಲ್ಲದ ಟೈಮಿಂಗ್ ನಡುವೆ ಕೂಡ SP ಸರ್ ಅವರು ಆಗಮಿಸಿ ನಮ್ಮ ಕ್ರೀಡೆಗೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ನಮ್ಮ ಗುರುತಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಒತ್ತಡ ರಹಿತವಾಗಿ ಕೆಲಸ ಮಾಡೋದು ಭಾಳ ಅಗತ್ಯ ಇದೆ. ಈಗ ಯಾಕಂದರೆ ಸರ್ ಹೇಳಿದಾಗ ಸಣ್ಣ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆಮೇಲೆ ಎಷ್ಟೋ ಜನ ಪತ್ರಕರ್ತರು ಕೂಡ ದೈಹಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದ ನಾವು ಗಮನಿಸಿದ್ದೀವಿ.
ಕೆಲಸದ ಒತ್ತಡ ನಡುವೆ, ಯಾಕಂದ್ರೆ ಈಗ ಅವ್ರು ಹೇಳಿದ್ರೆ ದೃಶ್ಯ ಮಾಧ್ಯಮದಲ್ಲಿ ಈ ಬ್ರೇಕಿಂಗ್ ಧಾವಂತದಲ್ಲಿ ಎಷ್ಟೋ ಜನ ಪತ್ರಕರ್ತರು ಒತ್ತಡಕ್ಕೆ ಸಿಲುಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವರು ಕೂಡ ಇದ್ದಾರೆ, ನಾವು ನೋಡಿದ್ವಿ. ಅವ್ರ ಕುಟುಂಬದವರು ಕೂಡ ಬಹಳಷ್ಟು ಸಫರ್ ಪಡ್ತಾ ಇದ್ದಾರೆ. ಆ ರೀತಿ ನಮ್ಮೆಲ್ಲರಿಗೂ ಬರದೇ ಇಲ್ಲ ಅಂತ, ಯಾಕಂದ್ರೆ ಪ್ರಿಕಾಷನರಿ ಇದೆ ಬೆಟರ್ ದನ್ ಕ್ಯೂರ್ ಅಂತ, ಅಂದರೆ ಮುನ್ನೆಚ್ಚರಿಕೆಯಾಗಿ ಇರೋಣ ಅಂತ ಒಂದು ಉದ್ದೇಶದಿಂದ ಈ ಒಂದು ಕ್ರೀಡಾಕೂಟ ಆಯೋಜನೆ ಮಾಡುವ ಉದ್ದೇಶವಾಗಿದೆ. ನಮ್ಮೆಲ್ಲರ ಯಾವುದೇ ಅಂತ ಸಹಕಾರ ನೀಡಿದ ಮುಂದಿನ ದಿನಗಳಲ್ಲಿ ಕೂಡ ತಾವು ಸಹಕಾರ ನೀಡಬೇಕೆಂದು ಕೇಳ್ಕೊಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ